ಜನಶಕ್ತಿ ಮೀಡಿಯಾದ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಈ ದಿನ ಕರ್ನಾಟಕ ವಿಧಾನಸಭೆಯಲ್ಲಿ ಇತ್ತೀಚೆಗೆ ಮಂತ್ರಿಗಳ ಶಾಸಕರ ವೇತನ ಭತ್ಯೆಗಳನ್ನು ಹೆಚ್ಚು ಮಾಡುವಂಥ ಒಂದು ವಿಧೇಯಕವನ್ನು ಮಂಡನೆ ಮಾಡಿ ಅದನ್ನು ಅಪ್ರೂವಲ್ ತಗೊಂಡಿದ್ದಾರೆ. ಇವತ್ತು ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ರಾಜ್ಯದ ನಾಗರಿಕರಾದಂಥ ನಾವು, ಪ್ರಜೆಗಳಾದಂಥ ನಾವು ಒಂದು ಗಂಭೀರವಾದಂಥ ಒಂದು ಚರ್ಚೆಯನ್ನು ನಡೆಸುವಂಥ ಅಗತ್ಯ ಇದೆ ಅಂಥೇಳಿ ನಾವಾದರೂ ಕೂಡ ಭಾವಿಸಿದ್ವಿ. ಸ್ನೇಹಿತರೆ, ಇವತ್ತು ನಮ್ಮ ಕರ್ನಾಟಕ ರಾಜ್ಯದ ಬಜೆಟ್ಟು 4 ಲಕ್ಷ ಕೋಟಿಯಷ್ಟು ಬಜೆಟ್ ಮಂಡನೆಯಾಗಿದೆ. ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ನಮ್ಮೆಲ್ಲರ ತಲೆ ಮೇಲಿರ್ತಕ್ಕಂಥ ಒಟ್ಟು ಸಾಲದ ಮೊತ್ತ 6.5 ಲಕ್ಷ ಕೋಟಿ ರೂಪಾಯಿ. ವರ್ಷಕ್ಕೆ ಸರಿಸುಮಾರು 37,000 ಕೋಟಿ ರೂಪಾಯಿಯನ್ನು ಕರ್ನಾಟಕದ ಜನತೆಯಾದ ನಾವು ಬಡ್ಡಿಯಾಗಿ ಕಟ್ತಾ ಇದ್ದೀವಿ, ನಾವು ಪಡೆದಂಥ ಸಾಲಗಳಿಗೆ. ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ 224 ಜನ ಶಾಸಕರುಗಳು ಮತ್ತು ಸಚಿವರುಗಳು, ಮುಖ್ಯಮಂತ್ರಿ ಆದಿಯಾಗಿ ಹಾಗೂ ವಿಧಾನ ಪರಿಷತ್ತಿನ ಸದಸ್ಯರುಗಳು, ಇವರ ಸಂಬಳಗಳನ್ನು, ವೇತನಗಳನ್ನು, ಭತ್ಯೆಗಳನ್ನು ಹೆಚ್ಚು ಮಾಡುವಂಥ ವಿಧೇಯಕವನ್ನು ಇವರು ಮಂಡಿಸಿದ್ದಾರೆ. ಇದಕ್ಕೇನಾದರೂ ಒಂದು ನ್ಯಾಯಬದ್ಧವಾದಂಥ ಒಂದು ಸಮರ್ಥನೆ ಇದೆಯಾ ಅನ್ನೋಂಥದ್ದನ್ನು ನಾವು ವಿಶ್ಲೇಷಣೆ ಮಾಡೋಂಥದ್ದು ಅಗತ್ಯ ಇದೆ. ಸೊ ಹೀಗಾಗಿ ಅವರು ನೋಡಿ, ಈಗ ಹೆಚ್ಚಳ ಮಾಡಿರೋಂಥ ಒಂದು ಒಟ್ಟಾರೆ ಅಂದಾಜು ಇದರಂಥದ್ದು ಸುಮಾರು 50 ಕೋಟಿ ರೂಪಾಯಿ ಶಾಸಕರು ಮತ್ತು ಇತರ ಎಲ್ಲರ ಸಂಬಳ ಏರಿಕೆ ಮತ್ತು ಭತ್ಯೆಗಳು. ಮುಖ್ಯಮಂತ್ರಿಗಳದ್ದು ಸರಿಸುಮಾರು ಒಂದು 10 ಕೋಟಿ ರೂಪಾಯಿ, ಒಟ್ಟು 65 ಕೋಟಿ ರೂಪಾಯಿಯಷ್ಟು ಇದಕ್ಕೆ, 62 ಕೋಟಿಯಷ್ಟು ಇದಕ್ಕೆ ವಾರ್ಷಿಕವಾದಂಥ ಒಂದು ಹೆಚ್ಚುವರಿ ನಿಧಿ ಬೇಕಾಗುತ್ತೆ ಅನ್ನೋಂಥದ್ದು ಅವರ ಆ ಒಂದು ಏನು ವಿಶ್ಲೇಷಣೆ. ಆದರೆ 4 ಲಕ್ಷ ಕೋಟಿ ರೂಪಾಯಿದಲ್ಲಿ 62 ಕೋಟಿ ರೂಪಾಯಿ ಭಾಳ ಅತ್ಯಂತ ಕಡಿಮೆ ಅಂತೇಳಿ ನಾವು ಪರಿಗಣಿಸ್ಬೋದಾದರೂ ಕೂಡ ಇವತ್ತು ನಮ್ಮ ಶಾಸಕರು ಮತ್ತು ಜನಪ್ರತಿನಿಧಿಗಳು ಅವ್ರಿಗೆ ಈಗ ಆಲ್ರೆಡಿ 2022ನೇ ಇಸವಿಯಲ್ಲಿ ಅವರ ವೇತನ ಭತ್ಯೆಗಳನ್ನು ಜಾಸ್ತಿ ಮಾಡ್ಕೊಂಡಿದ್ದಾರೆ. ಹಾಗೆ 2015ರಲ್ಲಿ ವೇತನ ಭತ್ಯೆಗಳನ್ನು ಜಾಸ್ತಿ ಮಾಡ್ಕೊಂಡಿದ್ದಾರೆ. ಇದರಲ್ಲಿ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಆಡಳಿತ ಪಕ್ಷ, BJP ವಿರೋಧ ಪಕ್ಷ, ಹಾಗೆ ಮತ್ತೊಂದು ಜನತಾದಳ, ಇವು 3 ಪಕ್ಷದ ಶಾಸಕರುಗಳು, ನಾಯಕರುಗಳು ಸರ್ವಸಮ್ಮತವಾಗಿ ಈ ತೀರ್ಮಾನವನ್ನು ಮಾಡಿದ್ದಾರೆ. ಅವರು ವಿಧಾನಸಭೆಯಲ್ಲಿ ಕಚ್ಚಾಡ್ತಾರೆ, ಪರಸ್ಪರ ಆರೋಪ ಪ್ರತ್ಯಾರೋಪಗಳು ಮಾಡ್ತಾರೆ. ಹಾಗಿದ್ದಾಗ್ಯೂ ಕೂಡ ವೇತನ ಭತ್ಯೆ ಸಂಬಂಧಪಟ್ಟಂತೆ, ಏರಿಕೆಗೆ ಸಂಬಂಧಪಟ್ಟಂತೆ ಒಬ್ಬನೇ ಒಬ್ಬ ಶಾಸಕ, ಒಬ್ಬನೇ ಒಬ್ಬ ಮಂತ್ರಿ ತನ್ನ ನೈತಿಕತೆಯನ್ನು ಪ್ರದರ್ಶನ ಮಾಡಿಲ್ಲ. ಸರ್ವಸಮ್ಮತವಾಗಿ ಇದಕ್ಕೆ ಏರಿಕೆಗೆ ತಮ್ಮ ಅನುಮತಿಯನ್ನು ನೀಡಿರ್ತಕ್ಕಂಥದ್ದು. ಈಗ ನಾವು ಯಾಕೆ ಈ ಪ್ರಶ್ನೆಯಲ್ಲಿ ಚರ್ಚೆ ಮಾಡಬೇಕು ಅಂತ ಹೇಳಿದ್ರೆ, ಇವತ್ತು ನಮ್ಮ ದೇಶದಲ್ಲಿರ್ತಕ್ಕಂಥ ಕೋಟ್ಯಾಂತರ ಜನರ ಪ್ರಶ್ನೆಗಳು, ಸಾಮಾನ್ಯ ನಾಗರಿಕರ ಪ್ರಶ್ನೆಗಳು, ಜನಸಾಮಾನ್ಯರ ಪ್ರಶ್ನೆಗಳು, ರಾಜ್ಯದಲ್ಲಿರ್ತಕ್ಕಂಥ ಕೋಟ್ಯಾಂತರ ವಿವಿಧ ವಿಭಾಗದ ರೈತರು, ಕಾರ್ಮಿಕರು, ಜನಸಾಮಾನ್ಯರು ಸೇರಿ ಅವರ ಬದುಕಿನ ಪ್ರಶ್ನೆಗಳಿಗೆ ಏನಾಗಿದ್ದಾವೆ ಅನ್ನೋದನ್ನು ನಾವು ತುಲನಾತ್ಮಕವಾಗಿ ನೋಡ್ತಾ ಈ ವೇತನ ಏರಿಕೆ, ಜನಪ್ರತಿನಿಧಿಗಳ ವೇತನ ಏರಿಕೆಗೆ ಏನಾದರೂ ನ್ಯಾಯ ಇದೆಯಾ ಅನ್ನೋದನ್ನು ನಾವು ವಿಶ್ಲೇಷಣೆ ಮಾಡಬೇಕಾಗುತ್ತೆ. ಈಗ ನೋಡಿ, ಒಂದು ನಮ್ಮ ದೇಶದ ಪರಿಸ್ಥಿತಿಯನ್ನು ನಾನು ವಿಶ್ಲೇಷಣೆ ಮಾಡಲಿಕ್ಕೆ ಬಯಸ್ತೇನೆ. ನಮ್ಮ ದೇಶದ ಜನರ ಜೀವನೋಪಾಯದ ಪರಿಸ್ಥಿತಿ ಹೇಗಿದೆ? 2017 ಮತ್ತು 2018ರಿಂದ ಆರಂಭ ಇದ್ದಂಥ ಕಾರ್ಮಿಕರ ವೇತನದ ಪ್ರಶ್ನೆ 2023-24ರಲ್ಲಿ ಕುಸಿತ ಆಗಿದೆ. ಅಂದರೆ 2017-18ರಲ್ಲಿ ಏನು ಕಾರ್ಮಿಕರ ವೇತನಗಳಿತ್ತು, ಆ ವೇತನ ಏರಿಕೆ ಆಗಲಿಲ್ಲ, ಬದಲಾಗಿ 2023-24ರಲ್ಲಿ ಕುಸಿತ ಕಂಡಿದೆ. ಪುರುಷರ ವೇತನ ನಮ್ಮ ದೇಶದಲ್ಲಿ ಎಷ್ಟಿದೆ ಅಂತ ಹೇಳಿದ್ರೆ 203 ರೂಪಾಯಿಂದ 242 ರೂಪಾಯಿ ಇದೆ ಪುರುಷ ಕಾರ್ಮಿಕರ ವೇತನ. ಮಹಿಳಾ ಕಾರ್ಮಿಕರ ವೇತನ 128 ರೂಪಾಯಿಂದ 159 ರೂಪಾಯಿ ಇದೆ. ಆದರೆ ಅದೇ ವೇಳೆಗೆ ಕಾರ್ಪೊರೇಟ್ ವಲಯದ ಲಾಭ ಎಷ್ಟು ಪ್ರಮಾಣ ಜಾಸ್ತಿ ಆಗಿದೆ ಅಂತ ಹೇಳಿದ್ರೆ 22.3% ಅಷ್ಟು ಕಾರ್ಪೊರೇಟ್ ಲಾಭ, ಅಂದರೆ ಶ್ರೀಮಂತರ ಲಾಭ ಜಾಸ್ತಿ ಆಗಿದೆ. ದುಡಿಯೋ ವರ್ಗದವರ ವೇತನ ಕಡಿತ ಆಗಿದೆ, ಶ್ರೀಮಂತ ವರ್ಗದವರ ಲಾಭ ಜಾಸ್ತಿ ಆಗಿದೆ. ನಮ್ಮ ದೇಶದಲ್ಲಿರ್ತಕ್ಕಂಥ ಕೇವಲ 5% ಶ್ರೀಮಂತರ ಇವತ್ತು 70% ಸಂಪತ್ತಿನ ಒಡೆಯರಾಗಿದ್ದಾರೆ.
ಆದರೆ 50% ಇರ್ತಕ್ಕಂಥ ಜನಸಾಮಾನ್ಯರ ಸಂಪತ್ತಿನ ಪ್ರಮಾಣ ಕೇವಲ 3% ಇದೆ. ನೋಡಿ, ಈ ತಾರತಮ್ಯವನ್ನು ಗಮನಿಸಬೇಕು. ಕಳೆದ 10 ವರ್ಷಗಳಲ್ಲಿ ನಮ್ಮ ದೇಶದಲ್ಲಿ 17% ಬಡತನ ಜಾಸ್ತಿಯಾಗಿದೆ. 17% ಬಡತನ ಜಾಸ್ತಿಯಾಗಿದೆ. 24% ಜಾಸ್ತಿ, ಹತ್ತತ್ರ 25% ಕೇವಲ 10 ವರ್ಷಗಳಲ್ಲಿ ನಿರುದ್ಯೋಗ ಪ್ರಮಾಣ ಜಾಸ್ತಿಯಾಗಿದೆ ನಮ್ಮ ದೇಶದಲ್ಲಿ. ಸೊ ಅಂತಾರಾಷ್ಟ್ರೀಯ ಗುಣಮಟ್ಟದ ಒಂದು ಬದುಕು ಅಂತ ಅಂತಾರಾಷ್ಟ್ರೀಯ ಒಂದು ಅಧ್ಯಯನದ ಪ್ರಕಾರ ಭಾರತದ 90% ಭಾರತೀಯರು ಈ ಗುಣಮಟ್ಟದ ಬದುಕನ್ನು ಸಾಗೋಕ್ಕಾಗ್ತಾ ಇಲ್ಲ ಅನ್ನೋಂಥದ್ದು ಅಂತಾರಾಷ್ಟ್ರೀಯ ಅಧ್ಯಯನದ ವರದಿ ಹೇಳ್ತಾ ಇದೆ. ಇನ್ನು ಉದ್ಯೋಗವನ್ನು ಕೊಡ್ತಾ ಇದ್ದಂಥ ಸಂಘಟಿತ ಕ್ಷೇತ್ರದಲ್ಲಿ ಉದ್ಯೋಗದ ಸಂಖ್ಯೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಕ್ಷೀಣಿತ ಆಗಿದೆ. ಇವತ್ತು ಸಿಂಕ್ರನೈಸ್ ಆಗ್ತಾ ಇದೆ ಸಂಘಟಿತ ಕ್ಷೇತ್ರ. ಆ ಸಂಘಟಿತ ಕ್ಷೇತ್ರದಲ್ಲಿ ಇವತ್ತು 4-5%ಗೆ ಇವತ್ತು ಹತ್ತತ್ರ 5%ಗೆ ಮಾತ್ರ ಉದ್ಯೋಗಗಳಿದೆ. ಉಳಿದಂಥ 95% ಜನ ಅಸಂಘಟಿತ ವಲಯದಲ್ಲಿ ಇವತ್ತು ಕೆಲಸ ಮಾಡ್ತಾಯಿದ್ದಾರೆ. ಆದರೆ ಇನ್ನೊಂದು ಕಡೆಗೆ ಈ ಕೇವಲ ಕೆಲವೇ 14 ಜನ ಕೈಗಾರಿಕಾ ಮಾಲೀಕರುಗಳಿಗೆ ಕೇಂದ್ರ ಸರ್ಕಾರ 1.97 ಲಕ್ಷ ಕೋಟಿ ರೂಪಾಯಿಯನ್ನು ಒಂದು ಉತ್ಪಾದಕತೆಯ ಹೆಸರಿನಲ್ಲಿ ಅವರಿಗೆ ಈ ಇನ್ಸೆಂಟಿವನ್ನು ಕೊಟ್ಟಿದೆ. ಕೇವಲ 14 ಮನೆತನಗಳಿಗೆ. ಇದನ್ನು ನಾವು ಗಮನಿಸಬೇಕು. ಹಾಗೆಯೇ ಇವತ್ತು ಸೆಮಿ ಕಂಡಕ್ಟರ್ಗಳನ್ನು ಉತ್ಪಾದನೆ ಮಾಡ್ತಾರೆ ಅಂಥೇಳಿ ಕೆಲವು ಕೈಗಾರಿಕೆಗಳಿಗೆ 76,000 ಕೋಟಿ ರೂಪಾಯಿಯನ್ನು ಇವರು ರಿಯಾಯಿತಿಗಳನ್ನು ಅವರಿಗೆ ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಈ ಸರ್ಕಾರದಲ್ಲಿರ್ತಕ್ಕಂಥದ್ದು. ಆದರೆ ಇನ್ನೊಂದು ಕಡೆಗೆ ಕಾರ್ಮಿಕರಿಗೆ ಈ ಇರುವಂಥ ಕಾರ್ಮಿಕ ಕಾನೂನುಗಳನ್ನು 4 ಸಂಹಿತೆಗಳನ್ನಾಗಿ ವಿಲೀನ ಮಾಡಿ ಕಾರ್ಮಿಕರಿಗೆ ನ್ಯಾಯಬದ್ಧವಾಗಿ ಕಾನೂನುಬದ್ಧವಾಗಿ ಸಿಗ್ತಕ್ಕಂಥ ಎಲ್ಲ ಹಕ್ಕುಗಳನ್ನು ಇವತ್ತು ನಿರಾಕರಣೆ ಮಾಡಲಾಗ್ತಾ ಇದೆ. ಸೊ ಹಾಗಾಗಿ ಮತ್ತೊಂದು ಕಡೆಗೆ ನಮ್ಮ ದೇಶದ ರೈತಾಪಿ ಜನ ಕೃಷಿಕರು ದೆಹಲಿಯಲ್ಲಿ ಡಾಕ್ಟರ್ ಸ್ವಾಮಿನಾಥನ್ ಆಯೋಗದ ಶಿಫಾರಸಿನ ಪ್ರಕಾರ C+2 50% ಹೆಚ್ಚುವರಿ ಒಂದು ಕನಿಷ್ಠ ಒಂದು ಅವರ ಬೆಳೆಗಳಿಗೆ ಖಾತ್ರಿಯಾದಂಥ ಬೆಂಬಲ ಬೆಲೆ ಸಿಗಬೇಕು ಅಂತ ಹೋರಾಟ ಮಾಡ್ತಾಯಿದ್ರು ಕೂಡ ಇವತ್ತು ಅದು ಜಾರಿ ಆಗ್ತಾ ಇಲ್ಲ. ಸುಮಾರು ಲಕ್ಷಾಂತರ ಜನ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಇನ್ನೊಂದು ಕಡೆ ಕರ್ನಾಟಕದಲ್ಲಿ 10,000ಕ್ಕಿಂತ ಹೆಚ್ಚು ಜನ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಆದರೆ ಇತ್ತೀಚೆಗೆ ನಾವು ವಿಧಾನಸಭಾ ಅಧಿವೇಶನ ನಡೆಯುವ ಸಂದರ್ಭದಲ್ಲಿ ನಾವು CITನ ಪರವಾಗಿ ಮಾರ್ಚ್ 3ನೇ ತಾರೀಕಿಂದ 7ನೇ ತಾರೀಕಿನವರೆಗೂ ವಿವಿಧ ಅಸಂಘಟಿತ ವಲಯದರು, ಸಂಘಟಿತ ವಲಯದ ಕಾರ್ಮಿಕರು ನಮ್ಮದೇ ಆದಂಥ ಬೇಡಿಕೆಗಳನ್ನು ಇತ್ಯರ್ಥಪಡಿಸಬೇಕು, ಈ ಒಂದು ಬಜೆಟ್ನಲ್ಲಿ ಅದಕ್ಕೆ ನ್ಯಾಯವನ್ನು ಕೊಡಬೇಕು ಅಂತೇಳಿ ಹೋರಾಟವನ್ನು ಮಾಡಿದ್ದಾರೆ. ಗ್ರಾಮ ಪಂಚಾಯಿತಿ ನೌಕರರು ತಮಗೆ ಅನುದಾನ ಸಿಗಬೇಕು, ನೇರ ವೇತನ ಪಾವತಿಯಾಗಬೇಕು, ಬಾಕಿ ವೇತನ ಸಿಗಬೇಕು, ಗ್ರಾಮೀಣಾಭಿವೃದ್ಧಿ ಪಂಚಾಯಿತಿಗಳಿಗೆ ಹೆಚ್ಚಿನ ಹಣವನ್ನು ಮೀಸಲಿಡಬೇಕು. ಆ ಮೂಲಕ ಅದರಲ್ಲಿ ಕೆಲಸ ಮಾಡತಕ್ಕಂಥ 40,000ಕ್ಕಿಂತ ಅಧಿಕ ಈ ನೌಕರರಿಗೆ ಅವರಿಗೆ ಕನಿಷ್ಠ ವೇತನವನ್ನು ಖಾತ್ರಿಪಡಿಸಬೇಕು, ಒಂದು ವೈದ್ಯಕೀಯ ಸೌಲಭ್ಯಗಳನ್ನು ಕೊಡಬೇಕು ಅಂತ ಅವರು ಹೋರಾಟ ಮಾಡಿದ್ದಾರೆ. 2ನೇ ದಿನ ಇವತ್ತು ಮಧ್ಯಾಹ್ನದ ಬಿಸಿ ಅಡುಗೆ ಕಾರ್ಮಿಕರು, ಬಿಸಿ ಊಟದ ಅಕ್ಷರದಾಸೋಹ ಕಾರ್ಮಿಕರು ಸಾವಿರಾರು ಸಂಖ್ಯೆಯಲ್ಲಿ ಬಂದು ಇವತ್ತು ನಮ್ಮ ಮಕ್ಕಳಿಗೆ ಸಾರ್ವತ್ರಿಕವಾದಂಥ ಶಿಕ್ಷಣವನ್ನು ಒಂದು ಖಾತ್ರಿಪಡಿಸುವ ಸಲುವಾಗಿ ಮಧ್ಯಾಹ್ನದ ಬಿಸಿ ಅಡುಗೆ ನಾವು ಮಾಡ್ತಾಯಿದ್ದೀವಿ, ನಮಗೆ ಕಾರ್ಮಿಕರು ಅಂತೇಳಿ ಪರಿಗಣಿಸಿ ಕನಿಷ್ಠ ವೇತನವನ್ನು ಕೊಡಬೇಕು ಅಂತೇಳಿ ಅವರು ಹೋರಾಟವನ್ನು ಮಾಡಿದರು. ಹಾಗೆಯೇ ಇವತ್ತು ಸಾವಿರಾರು ಸಂಖ್ಯೆಯ ಕಟ್ಟಡ ನಿರ್ಮಾಣ ವಲಯದ ಕಾರ್ಮಿಕರು ಏನು ಕಟ್ಟಡ ನಿರ್ಮಾಣ ಕಲ್ಯಾಣ ಮಂಡಳಿಗಳಿದ್ದಾವೆ, ಆ ಕಲ್ಯಾಣ ಮಂಡಳಿ ಮೂಲಕ ಇರುವಂಥ ಎಲ್ಲ 10ಕ್ಕಿಂತ ಹೆಚ್ಚು ಸೌಲಭ್ಯಗಳನ್ನು ಖಾತ್ರಿಪಡಿಸಬೇಕು ಮತ್ತು ಆ ಕಲ್ಯಾಣ ಮಂಡಳಿಯ ಹಣವನ್ನು ಪಾರದರ್ಶಕವಾಗಿ ಖರ್ಚು ಮಾಡಬೇಕು, ದುರುಪಯೋಗ ಮಾಡ್ಕೋಬಾರ್ದು. ಮತ್ತು ಆ ಕಟ್ಟಡ ಕಾರ್ಮಿಕರ ಮಕ್ಕಳಿಗೆ ಹೈಕೋರ್ಟ್ನ ಆದೇಶದ ಪ್ರಕಾರ ಶೈಕ್ಷಣಿಕ ಧನ ಸಹಾಯವನ್ನು ಬಿಡುಗಡೆ ಮಾಡಬೇಕು ಅಂತೇಳಿ ಬೇಡಿಕೆ ಇಟ್ಟು ಹೋರಾಟ ಮಾಡಿದ್ದಾರೆ. ಹಾಗೆಯೇ ಇವತ್ತು ಅಸಂಘಟಿತ ಕಾರ್ಮಿಕರ ವಿಭಾಗ, 10 ಅಸಂಘಟಿತ ಕಾರ್ಮಿಕರ ವಿಭಾಗ, ಅದು ಹಮಾಲಿ ಕಾರ್ಮಿಕರಿರ್ಬೋದು, ಬೀಡಿ ಕಾರ್ಮಿಕರಿರ್ಬೋದು, ಬೀದಿ ಬದಿ ವ್ಯಾಪಾರಿಗಳಿರ್ಬೋದು, ಆಟೋ ಚಾಲಕರಿರ್ಬೋದು, ಅಥವಾ ಬೇರೆ ಬೇರೆ ಮೀನುಗಾರರಿರ್ಬೋದು, ನೇಕಾರರಿರ್ಬೋದು, ಟೈಲರ್ಸ್ಗಳಿರ್ಬೋದು, ಫೋಟೋಗ್ರಾಫರ್ಗಳಿರ್ಬೋದು, ಇವರೆಲ್ಲರೂ ಕೂಡ ಅಸಂಘಟಿತ ವಲಯದ ವಿಭಾಗ, ಹೋಟೆಲ್ ಕಾರ್ಮಿಕರನ್ನು ಒಳಗೊಂಡು ಅವ್ರಿಗೆ ಯಾವುದೇ ರೀತಿಯಿಂದ ಸಾಮಾಜಿಕ ಭದ್ರತೆ ಇಲ್ಲ. ಈ ಬಜೆಟ್ನಲ್ಲಿ ಒಂದು ನ್ಯಾಯ ಕೊಡಿ, ಸಾಮಾಜಿಕ ಭದ್ರತೆಯನ್ನು ಒದಗಿಸಿ, ಅದಕ್ಕೆ ಸ್ವಲ್ಪ ಹಣವನ್ನು ಮೀಸಲಿಟ್ಟು ಅಂತ ಹೋರಾಟ ಮಾಡ್ತಾಯಿದ್ರು. ಸಂಘಟಿತ ವಲಯದ ಕಾರ್ಮಿಕರು ನಾವು ಇವತ್ತು ದುಡಿಮೆಯ ಅವಧಿ ಜಾಸ್ತಿಯಾಗಿದೆ. ಇವತ್ತು ಮೇ ದಿನಾಚರಣೆ ಬರೋಂಥ ಹೊತ್ತಿನಲ್ಲಿ 8 ಗಂಟೆ ದುಡಿಮೆ ಇರಬೇಕಾದಂಥ ಕಾಲಘಟ್ಟ ಒಂದು ಸಂದರ್ಭವನ್ನು ತೆಗೆದುಹಾಕಿ 10 ಗಂಟೆ 12 ಗಂಟೆಗಳ ಕಾಲ ದುಡಿಸ್ಕೊಳ್ತಾ ಇದ್ದಾರೆ. IT
ಇದರಲ್ಲಿ ಕಂಪನಿಗಳಲ್ಲಿ ಯಾವುದೇ ಕಾರ್ಮಿಕ ಕಾನೂನುಗಳು ಲಾಗೂ ಆಗ್ತಾ ಇಲ್ಲ, ತೀವ್ರ ರೀತಿಯ ಶೋಷಣೆ ನಡೀತಾ ಇದೆ ಅಂತೇಳಿ ಅವರು ಕೂಡ ಹೋರಾಟ ಮಾಡಿದ್ದಾರೆ. ಹಾಗೆಯೇ ಇವತ್ತು ಅಂಗನವಾಡಿ ನೌಕರರು ಕೂಡ ತಮ್ಮದೇ ಆದಂಥ ಬೇಡಿಕೆಗಳಿಗಾಗಿ ಮತ್ತು ಅಂಗನವಾಡಿಗಳನ್ನು ಒಂದು ಬಲಪಡಿಸಬೇಕು ಅಂತೇಳಿ ಹೋರಾಟಗಳನ್ನು ಮಾಡಿದ್ದಾರೆ. ಈ ಎಲ್ಲ ಜನ ವಿಭಾಗಕ್ಕೂ ಕೂಡ ಕೇವಲ ಕೆಲವೇ 100 ಕೋಟಿಗಳನ್ನು ಕೊಡೋಕ್ಕೆ ಸಾಧ್ಯ ಆಗಿದ್ದರೆ ನಮ್ಮ ಕರ್ನಾಟಕದ ಅಭಿವೃದ್ಧಿಯಲ್ಲಿ ಈ ಎಲ್ಲ ಸಂಘಟಿತ ಅಸಂಘಟಿತ ವಲಯದ ಕಾರ್ಮಿಕರು ತಮ್ಮದೇ ಆದಂಥ ಕೊಡುಗೆಗಳನ್ನು ಕೊಡ್ತಾ ಇದ್ದಾರೆ, ಅಭಿವೃದ್ಧಿಗೆ ತಮ್ಮದೇ ಆದಂಥ ಕಾಣಿಕೆಯನ್ನು ಕೊಡ್ತಾ ಇದ್ದಾರೆ. ಆದರೆ ಈ ಯಾವ ಪ್ರಶ್ನೆಗಳಿಗೂ ಕೂಡ ಕರ್ನಾಟಕ ರಾಜ್ಯದಲ್ಲಿ ಮತ್ತು ಕೇಂದ್ರ ಸರ್ಕಾರ ಕೇಂದ್ರದ ಬಜೆಟ್ನಲ್ಲಿ ನ್ಯಾಯವನ್ನು ಕೊಡಲಿಲ್ಲ. ಸೊ ಹೀಗಾಗಿ ಒಂದು ಕಡೆ ಈ ಥರದಲ್ಲಿ ಯಾರು ಅಸಂಖ್ಯಾತ ಜನ ರಾಜ್ಯದ ಅಭಿವೃದ್ಧಿಯಲ್ಲಿ ಭಾಳ ಪ್ರಮುಖವಾದ ಪಾತ್ರವನ್ನು ವಹಿಸ್ತಾ ಇದ್ದಾರೆ, ರಾಜ್ಯದ ಬೊಕ್ಕಸಕ್ಕೆ ಇವತ್ತು ಸಾವಿರಾರು ಕೋಟಿ ರೂಪಾಯಿಯನ್ನು ಲಾಭ ತಂದು ಕೊಡ್ತಾ ಇದ್ದಾರೆ, ಅಂಥ ಅಸಂಖ್ಯಾತ ಜನಕ್ಕೆ ಯಾವುದೇ ರೀತಿಯಾದಂಥ ಹಣಕಾಸಿನ ನೆರವನ್ನು ಕೊಡೋದಕ್ಕೆ ಇವತ್ತು ಇವ್ರು ರೆಡಿ ಇಲ್ಲದೆ ಅಂತ ಸರ್ಕಾರ ಇವತ್ತು ಅದರ ಬಗ್ಗೆ ಚರ್ಚೆ ಮಾಡೋಕ್ಕೆ ಸಾಧ್ಯ ಇಲ್ಲದೆ ಇರತಕ್ಕಂಥ ಕಾಂಗ್ರೆಸ್ ಮತ್ತು BJP ಹಾಗೂ ಜನತಾದಳದ MLAಗಳು ಸಚಿವರುಗಳು ಆದರೆ ಇವತ್ತು ಏಕಾಏಕಿ ತಮ್ಮ ವೇತನ ಮತ್ತು ಭತ್ಯೆಗಳನ್ನು ಇವತ್ತು ಜಾಸ್ತಿ ಮಾಡ್ಕೊಂಡಿದ್ದಾರೆ. ಯಾವ ಪ್ರಮಾಣದಲ್ಲಿ ಜಾಸ್ತಿ ಮಾಡ್ಕೊಂಡಿದ್ದಾರೆ ಅನ್ನೋದು ನಿಮಗೆ ಗೊತ್ತಿರತಕ್ಕಂಥದ್ದು. ಅದ್ರ ಬಗ್ಗೆ ನಾನೇನು ಹೆಚ್ಚು ವಿಶ್ಲೇಷಣೆ ಮಾಡೋಕ್ಕೆ ಹೋಗೋದಿಲ್ಲ. ನೋಡಿ, ಸಭಾಪತಿ ಅವರ ವೇತನ 75,000 ರೂಪಾಯಿದಿಂದ ಹಿಡಿದು 1,25,000 ಏರಿಕೆಯಾಗಿದೆ. ಹಾಗೆಯೇ ಇವತ್ತು ಅವರ ಆತಿಥ್ಯ ಇದೆಯಲ್ಲ ಅದು 1,60,000ದಿಂದ 2.5 ಲಕ್ಷಕ್ಕೆ ಏರಿಕೆಯಾಗಿದೆ. ಹೀಗೇ ಉಪಸಭಾಪತಿ ಇರ್ಬೋದು, ಮುಖ್ಯ ಸಚೇತಕರಿರ್ಬೋದು, ವಿಪಕ್ಷ ನಾಯಕರಿರ್ಬೋದು, ಅಥವಾ ಶಾಸಕರ ಪಿಂಚಣಿ ಇರ್ಬೋದು, ಅವರ ವೈದ್ಯಕೀಯ ಭತ್ಯೆ ಇರ್ಬೋದು, ಅವ್ರಿಗೆ ಕ್ಷೇತ್ರ ಪ್ರವಾಸ ಭತ್ಯೆ ಇರ್ಬೋದು, ಅಥವಾ ರೈಲು ವಿಮಾನ ಟಿಕೆಟ್ಗಳು ಇರ್ಬೋದು, ಅವರ ಮನೆ ಬಾಡಿಗೆ ಭತ್ಯೆ ಇರ್ಬೋದು, ಅವರಿಗೆ ಬೇರೆ ಅವರಿಗೆ ಸಹಾಯಕರ ಭತ್ಯೆ ಇರ್ಬೋದು, ಇವೆಲ್ಲವನ್ನು ಕೂಡ ಜಾಸ್ತಿ ಆಗಿದೆ. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಜಾಸ್ತಿ ಆಗಿದೆ. 2015ರಲ್ಲಿ ಜಾಸ್ತಿ ಮಾಡ್ಕೊಂಡಿದ್ದಾರೆ, 2022ರಲ್ಲಿ ಜಾಸ್ತಿ ಆಗಿದೆ, ಮತ್ತು 2025ರಲ್ಲಿ ಜಾಸ್ತಿ ಆಗಿದೆ. ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಅಸಂಘಟಿತ ವಲಯದ ಕಾರ್ಮಿಕರಿಗೆ ಕನಿಷ್ಠ ವೇತನವನ್ನು ಹೆಚ್ಚು ಮಾಡಬೇಕು ಅಂಥೇಳಿ ನಾವು 10 ವರ್ಷದಿಂದ ನಾವು ಪ್ರಯತ್ನವನ್ನು ಮಾಡ್ತಾಯಿದ್ದೀವಿ. ಆದರೆ ಇವತ್ತು ಅದ್ರ ಬಗ್ಗೆ ಕ್ರಮ ತಗೊಂಡಿಲ್ಲ. ಹೈಕೋರ್ಟಲ್ಲಿ ಕೂಡ ಹೈಕೋರ್ಟ್ ಡೈರೆಕ್ಷನ್ ಕೊಟ್ಟಿದ್ದರೂ ಕೂಡ ಅದ್ರ ಬಗ್ಗೆ ಕ್ರಮ ತಗೊಂಡಿಲ್ಲ. ಆದರೆ ಇವರು ಅತ್ಯಂತ ನಾಚಿಕೆ ಈ ಒಂದು ತಲೆ ತಗ್ಗಿಸ್ಬೇಕಂತ ಹೇಳಿದ್ರೆ ಯಾವುದೇ ನಾಚಿಕೆ ಇರಲಾರ್ದೇ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಇವತ್ತು ಅವರು ತಮ್ಮ ವೇತನ ಭತ್ಯೆಯನ್ನು ಜಾಸ್ತಿ ಮಾಡಿದ್ದಾರೆ. ನಾನು ಕೊನೆಯದಾಗಿ ಹೇಳ್ತಕ್ಕಂಥದ್ದು, ಆದರೆ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಶಾಸಕರುಗಳು, ಸಚಿವರುಗಳು ಬಡವರ, ಅವರು ದಿನಗೂಲಿ ನೌಕರರ ಅಥವಾ ದಿನಗೂಲಿ ಕಾರ್ಮಿಕರ, ಅಸಂಘಟಿತ ವಲಯದ ಕಾರ್ಮಿಕರ, ಅವರಿಗೆ ವೇತನ ಭತ್ಯೆಗಳು ಹೆಚ್ಚಾಗೋದ್ರಲ್ಲಿ ಅವ್ರಿಗೆ ಯಾವ ರೀತಿಯಲ್ಲಿ ಇದೆ ಅಂತ ನೋಡಿದಾಗ ನೋಡಿ, ಕೆಲವು ಅಂಕಿಅಂಶಗಳನ್ನು ನಾನು ಕೊನೆಯದಾಗಿ ನಿಮಗೆ ಹೇಳಲಿಕ್ಕೆ ಬಯಸ್ತೀನಿ. ಇವತ್ತು ಕರ್ನಾಟಕದಲ್ಲಿರ್ತಕ್ಕಂಥ ಇವರು ಏನಿದೆ ಅಸೋಸಿಯೇಷನ್ ಫಾರ್ ಡೆಮಾಕ್ರಸಿ ರಿಫಾರ್ಮ್ ಅಂದರೆ ಪ್ರಜಾಪ್ರಭುತ್ವ ಸುಧಾರಣಾ ಒಂದು ಸಂಸ್ಥೆ ಏನಿದೆ, ಅದಕ್ಕೆ ಕೊಟ್ಟಂಥ ಒಂದು ರಿಪೋರ್ಟ್ ಪ್ರಕಾರ ಕರ್ನಾಟಕದಲ್ಲಿ ಈಗಿರ್ತಕ್ಕಂಥ MLAಗಳಲ್ಲಿ 31 ಜನ ಬಿಲಿಯನಿಯರ್ಗಳಿದ್ದಾರೆ. 31 ಜನ ಬಿಲಿಯನಿಯರ್ಗಳಿದ್ದಾರೆ. ಆಂಧ್ರ ಪ್ರದೇಶದಲ್ಲಿ 27 ಜನ ಬಿಲಿಯನಿಯರ್ಗಳಿದ್ದಾರೆ. ಮಹಾರಾಷ್ಟ್ರದಲ್ಲಿ 18 ಜನ ಬಿಲಿಯನಿಯರ್ಗಳಿದ್ದಾರೆ. ಅಂದರೆ ಕರ್ನಾಟಕದಲ್ಲಿರ್ತಕ್ಕಂಥ ಉಪಮುಖ್ಯಮಂತ್ರಿ ಇಡೀ ದೇಶದ MLAಗಳಲ್ಲೇ ಅತಿ ಹೆಚ್ಚು 2ನೇ ಆಸ್ತಿವಂತ ಇವತ್ತು ಇವರಾಗಿದ್ದಾರೆ. ಯಾರು MLA ಆಗಿರ್ತಕ್ಕಂಥದ್ದು DK ಶಿವಕುಮಾರ್ ಅವರ ನೋಡಿ, ಅಲ್ಲಿ ಅಂಕಿಅಂಶದ ಪ್ರಕಾರ 1,413 ಕೋಟಿ ರೂಪಾಯಿ ಅವರು ರಿಚೆಸ್ಟ್ MLA, ಸೆಕೆಂಡ್ ರಿಚೆಸ್ಟ್ MLA ಆಗಿದ್ದಾರೆ. ಅದನ್ನು ಬಿಟ್ಟರೆ ಇವತ್ತು ಮಹಾರಾಷ್ಟ್ರದಲ್ಲಿರ್ತಕ್ಕಂಥ ಒಬ್ಬ BJP MLA ಅವರು ಕೂಡ ದೇಶದ ಅತಿ ದೊಡ್ಡ ಶ್ರೀಮಂತ MLA ಆಗಿ ಇವತ್ತು ಇರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಅಂದರೆ ಇವತ್ತು ನಾವು ಇದೇನು ತೋರಿಸ್ತದೆ ಅಂತ ಹೇಳಿದ್ರೆ, ಇವತ್ತು ನೋಡಿ, ಇದರಲ್ಲಿ ಯಾವುದೇ ಪಕ್ಷಭೇದ ಇಲ್ಲ. DK ಶಿವಕುಮಾರ್ ಅವರು ಕಾಂಗ್ರೆಸ್ಸಿನ MLA ಆಗಿದ್ದಾರೆ. ಅವರ ಆಸ್ತಿಯ ಮೌಲ್ಯ 1,413 ಕೋಟಿ ಇದೆ. ಇಡೀ ಕರ್ನಾಟಕದಲ್ಲಿರ್ತಕ್ಕಂಥ MLAಗಳಲ್ಲಿ 31 ಜನ MLAಗಳು ಬಿಲಿಯನಿಯರ್ಗಳಿದ್ದಾರೆ. ಹಾಗೆಯೇ BJP MLA ಒಬ್ಬ ಯಾವುದು ಮುಂಬೈ ಗೋಟಕ್ ಫಾರ್ ಈಸ್ಟ್ ಕಾನ್ಸ್ಟಿಟ್ಯೂನ್ಸಿಯಿಂದ ಇದ್ದಂಥ ಒಬ್ಬ MLA, ಅವರು ಪರಾಗ್ ಶಹಾ ಅಂತೇಳಿ BJP MLA, ಅವರು DK ಶಿವಕುಮಾರನ್ನು ಮೀರಿ ನಮ್ಮ ದೇಶದಲ್ಲೇ ಅತಿ ದೊಡ್ಡ ಶ್ರೀಮಂತ MLA ಆಗಿ ಅವರು ಹೊರಹೊಮ್ಮಿದ್ದಾರೆ. ಕರ್ನಾಟಕದಲ್ಲಿರ್ತಕ್ಕಂಥ ಒಟ್ಟು ಈ MLAಗಳ ಆಸ್ತಿಯನ್ನು ನಾವು ಲೆಕ್ಕ ಹಾಕೋದಾದ್ರೆ 14,179 ಕೋಟಿ ರೂಪಾಯಿ ಒಟ್ಟು ಆಸ್ತಿ ಇದೆ ನಮ್ಮ ಶಾಸಕರ ಆಸ್ತಿಗಳು. ಇದನ್ನು ನಾವು ತಿಳ್ಕೋಬೇಕು. ಇದು ಬಿಟ್ಟರೆ
ಇವತ್ತು ನೆಕ್ಸ್ಟ್ ಇರ್ತಕ್ಕಂಥದ್ದು ಆಂಧ್ರ ಪ್ರದೇಶದ ಎಮ್ ಎಲ್ ಎಗಳು, ಮಹಾರಾಷ್ಟ್ರದ ಎಮ್ ಎಲ್ ಎಗಳು ಇದರಲ್ಲಿ ದೊಡ್ಡ ಪ್ರಮಾಣದಲ್ಲಿ ಬರ್ತಾ ಇದ್ದಾರೆ ಅನ್ನೋಂಥದ್ದು ನಾವು ಗಮನಿಸಬೇಕು. ಹಾಗಾಗಿ ಇವತ್ತು ನಾವು ಒಟ್ಟಾರೆ ಕರ್ನಾಟಕದ ಎಮ್ ಎಲ್ ಎಗಳ ಆವ್ರೇಜ್ ಆಸ್ತಿಯನ್ನು ತಗೊಂಡ್ರೆ, ಓವರಾಲ್ ಕರ್ನಾಟಕದಲ್ಲಿರ್ತಕ್ಕಂಥ ಆವ್ರೇಜು ಎಮ್ ಎಲ್ ಎಗಳ ಆಸ್ತಿ 63.5 ಕೋಟಿ ರೂಪಾಯಿ ಆವ್ರೇಜ್ ಒಬ್ಬ ಎಮ್ ಎಲ್ ಎ ಆಸ್ತಿ ಇದೆ ಅಂಥೇಳಿ ಈ ಅಂಕಿ ಸಂಖ್ಯೆ ಹೇಳ್ತದೆ. ಹಾಗೆಯೇ ಇವತ್ತು ಇದರಲ್ಲಿ ಆಂಧ್ರ ಪ್ರದೇಶದ ಒಬ್ಬ ಎಮ್ ಎಲ್ ಎನ ಆವ್ರೇಜ್ ಅಂತ ತಗೊಂಡ್ರೆ 65 ಕೋಟಿ ರೂಪಾಯಿ ಅವ್ರದ್ದಿದೆ. ಮಹಾರಾಷ್ಟ್ರದ ಎಮ್ ಎಲ್ ಎ ಇದನ್ನು ತಗೊಂಡ್ರೆ 43.44 ಕೋಟಿ ರೂಪಾಯಿ ಇರ್ತಕ್ಕಂಥದ್ದನ್ನು ನಾವು ಗಮನಿಸ್ತಾ ಇದ್ದೀವಿ. ಅಂದರೆ ನಮ್ಮ ಕರ್ನಾಟಕದಲ್ಲಿ DK ಶಿವಕುಮಾರ್ ಬಿಟ್ಟರೆ ನೆಕ್ಸ್ಟು ರಿಚೆಸ್ಟ್ ಎಮ್ ಎಲ್ ಎ ಇರ್ತಕ್ಕಂಥದ್ದು ಪ್ರಿಯಾ ಕೃಷ್ಣ, ನಮ್ಮ ಗೋವಿಂದರಾಜನಗರ ಕ್ಷೇತ್ರವನ್ನು ಪ್ರತಿನಿಧಿಸ್ತಕ್ಕಂಥ ಅವರ ಆಸ್ತಿಯ ಮೌಲ್ಯ 1156 ಕೋಟಿ ರೂಪಾಯಿ ಇದೆ. ಅಂದರೆ ಇದನ್ನೆಲ್ಲ ಗಮನಿಸಿದಾಗ ನಮ್ಮ ಎಮ್ ಎಲ್ ಎಗಳು, ಕರ್ನಾಟಕದ ಎಮ್ ಎಲ್ ಎಗಳು ಅವರು ಬಡವರಲ್ಲ, ಅವರು ನಿರ್ಗತಿಕರಲ್ಲ, ಅವರು ಅಸಂಘಟಿತ ವಲಯದ ಕಾರ್ಮಿಕರಲ್ಲ, ದಿನಗೂಲಿ ನೌಕರರಲ್ಲ, ದಿನನಿತ್ಯ ದುಡಿದು ತಿನ್ನುವಂಥ ರೈತರಲ್ಲ, ಕೃಷಿ ಕೂಲಿಕಾರರಲ್ಲ. ಅವರು ಅತ್ಯಂತ ಶ್ರೀಮಂತರು. ಇವತ್ತು ಕಳೆದ ಹಲವು ವರ್ಷಗಳಿಂದ ಬೇರೆ ಬೇರೆಯ ಭ್ರಷ್ಟಾಚಾರ ಮತ್ತೊಂದು ಇದ್ರ ಮೂಲಕ ಸಾಕಷ್ಟು ದುಡ್ಡುಗಳನ್ನು, ತಮ್ಮ ಸಂಪತ್ತುಗಳನ್ನು ಅವರು ಹೆಚ್ಚು ಮಾಡ್ಕೊಂಡಿದ್ದಾರೆ. ಸೊ ಈ ಸಂಪತ್ತನ್ನು ಮಾಡ್ಕೊಂಡ್ರ ಇವರಿಗೆ ಮತ್ತೆ ರಾಜಸ್ವ ಅಂದರೆ ರಾಜ್ಯದ ಆದಾಯದ ಇವತ್ತು ಒಂದು ಕಡೆ ನಮ್ಮ ಕರ್ನಾಟಕ 6.5 ಲಕ್ಷ ಕೋಟಿ ರೂಪಾಯಿ ಸಾಲದಲ್ಲಿದೆ. ನಾವೆಲ್ಲ ಸಾಲ ಹೊತ್ಕೊಂಡಿದ್ದೀವಿ. ಈ ಸಾಲದ ಮೂಲಕ ಫ್ಲೈಓವರ್ ಮಾಡ್ತಾಯಿದ್ದಾರೆ, ಸಾಲದ ಮೂಲಕ ರಸ್ತೆಗಳನ್ನು ಮಾಡ್ತಾಯಿದ್ದಾರೆ, ಸಾಲದ ಮೂಲಕ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳನ್ನು ಕಟ್ತಾ ಇದ್ದಾರೆ. ಅವನ್ನ ನಮ್ಮ ಮುಂದಿನ ಭವಿಷ್ಯದ ಜನ್ರೇಷನ್ ಕೂಡ ಸಾಲ ಮಾಡ್ತಾಯಿದ್ದಾರೆ. ಆದರೆ ಇವ್ರು ಮಾತ್ರ ತಮ್ಮ ಐಷಾರಾಮಿ ಬದುಕಿಗೆ, ತಮ್ಮ ತಮ್ಮ ಓಡಾಟಕ್ಕೆ ಈ ಥರ 100 ಕೋಟಿ ರೂಪಾಯಿಯನ್ನು ಖರ್ಚು ಮಾಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ಏನು ಮಾನ್ಯ ಸಿದ್ದರಾಮಯ್ಯವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಮತ್ತು ವಿರೋಧ ಪಕ್ಷ BJP ಮತ್ತು ಜನತಾದಳ ಎಲ್ಲವೂ ಸೇರಿಕೊಂಡು ಈ ಮಂತ್ರಿಗಳ, ಶಾಸಕರ ವೇತನಗಳನ್ನು, ಭತ್ಯೆಗಳನ್ನು ಹೆಚ್ಚು ಮಾಡೋದಕ್ಕೆ ಕ್ರಮ ಕೈಗೊಂಡಿರ್ತಕ್ಕಂಥದ್ದು ಅತ್ಯಂತ ಜನವಿರೋಧಿ, ರಾಜ್ಯ ವಿರೋಧಿ ಮತ್ತು ಅತ್ಯಂತ ಬಡವರ ವಿರೋಧಿ ಅನ್ನೋಂಥದ್ದನ್ನು ಭಾಳ ಸೂಕ್ಷ್ಮವಾಗಿ ಅರ್ಥ ಮಾಡೋಕ್ಕೆ ಸಾಧ್ಯ ಆಗಬೇಕು. ಹಾಗಾಗಿ ನಾವು ಈ ಶಾಸಕರ, ಮಂತ್ರಿಗಳ ಈ ವೇತನ ಏರಿಕೆಯನ್ನು ಕೂಡಲೇ ಕೈ ಬಿಡಬೇಕು ಅಂತೇಳಿ ಆಗ್ರಹಿಸುವಂಥ ಒಂದು ಅಭಿಯಾನವನ್ನು ನಡೆಸಬೇಕು ಅಂತೇಳಿ ನನಗಾದರೂ ಅಂತ ಅನಿಸ್ತದೆ. ಹಾಗಾಗಿ ತಾವೆಲ್ಲರೂ ಕೂಡ ಇಂಥ ಒಂದು ವಿಷಯದಲ್ಲಿ ತಮ್ಮ ಧ್ವನಿಯನ್ನು ಎತ್ತಬೇಕು ಅಂತೇಳಿ ವಿನಂತಿಯನ್ನು ಮಾಡಿಕೊಂಡು ಈ ಒಂದು ವಿಚಾರವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ.